ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿ ಏನಂತಂದರೆ ಮನೆ ಪೂರ್ತಿ ಖಾಲಿ ಮಾಡ್ತಾ ಇದ್ದೀನಿ. ಅದರಲ್ಲೂ ಲಗೇಜ್ ಇದೆ, ಎಲ್ಲದನ್ನು ತೆಗೆದು ಪ್ಯಾಕ್ ಮಾಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೇಟಾಗಿ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವು ಕಾರಣದಿಂದ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ, ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಂತಂದರೆ ಮನೆ ಪೂರ್ತಿ ಖಾಲಿ ಮಾಡ್ತಾ ಇದ್ದೀನಿ. ಯಾವಾಗ ಹೆಂಗೆ ಖಾಲಿ ಮಾಡ್ತೀನಿ ಅನ್ನೋದೇ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಐಟಮ್ಸ್ ಇದ್ದಾವೆ. ಅಂತಂದರೆ ತುಂಬ ಜಾಸ್ತಿ ಅಂತಲ್ಲ, ಮನೆ ಸ್ವಲ್ಪ ದೊಡ್ಡದಿರೋದ್ರಿಂದ ಎಲ್ಲ ಹತ್ರನೂ ಐಟಮ್ಸ್ ಇದೆ. ಹಳ್ಳಿ ಅಂತಂದರೆ ಗೊತ್ತಲ್ಲ, ಬೇಕಾಯಿತು ಅಂದರೆ ಚೀಲಗಳಾಗಿರ್ಬೋದು, ಲಗೇಜ್ ಇದೆ, ಎಲ್ಲದನ್ನು ತೆಗೆದು ಪ್ಯಾಕ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಎಷ್ಟು ಬೇಕಾಯಿತು ಎಷ್ಟು ಬೇಡಬೋದು ಎಲ್ಲದನ್ನು ತೆಗೆದಿಡಬೇಕು. ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ, ಎಷ್ಟು ದಿನಕ್ಕೆ ಮುಗಿಸ್ತೀನಿ ಅಂತ ಗೊತ್ತಿಲ್ಲ. ಮನೆ ಅಂತೂ ಪೂರ್ತಿಯಾಗಿ ಖಾಲಿ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ಬೇಗನೆ ಆಗಿಬಿಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನನಗೆ ನಿತ್ಯಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಎಳ್ಳನ್ನು ಹುರಿದು ಸ್ವಲ್ಪ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಎಳ್ಳು ಪುಡಿ ಹಾಕೋದ್ರಿಂದ. ಒಗ್ಗರಣೆಗೂ ಸ್ವಲ್ಪ ಎಳ್ಳು ಹಾಕಿದ್ದೀನಿ. ತಿನ್ನುವಾಗ ತುಂಬ ಚೆನ್ನಾಗಿ ಅದ್ರ ಫ್ಲೇವರ್ ಸಿಗುತ್ತೆ. ಹಾಗಾಗಿ ನನಗಂತೂ ಪುಳಿಯೋಗರೆ 3 ಟೈಮ್ ಕೊಟ್ಟರು ದಿನಕ್ಕೆ ತಿಂತೀನಿ, ಅಷ್ಟು ಇಷ್ಟ. ನಿತ್ಯಗೂ ಅಷ್ಟೇ ತುಂಬ ಇಷ್ಟ. ನನ್ನ ಹಸ್ಬೆಂಡ್ಗೆ ಓಕೆ 1 ಟೈಮ್ ತಿಂತಾರೆ, ಆದರೆ ನಾವು ಆ ಥರ ಅಲ್ಲ. ಬಟ್ಟೆ ತೊಳೆದಿರೋದನ್ನೆಲ್ಲ ಮಡಚಿ ಇಟ್ಟಿದ್ದೀನಿ. ನನ್ನ ಮಗಳು ಆಟ ನೋಡಿ ಗೊಂಬೆಗಳನ್ನೆಲ್ಲ ಕೆಳಗೆ ಹಾಕ್ಕೊಂಡು ಆಟ ಆಡ್ತಾ ಕೂತಿದ್ದಾಳೆ. ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ. ಇವತ್ತಂತಲ್ಲ, ಕೆಲಸ ಶುರುವಾಗಿ ತುಂಬ ದಿನ ಆಯಿತು, ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಆಗಲೇ ಹೇಳ್ದಂಗೆ ಮನೇಲಿರುವಂತಹ ಐಟಮ್ಸ್ ಎಲ್ಲದನ್ನು ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಐಟಮ್ಸ್ ಜಾಸ್ತಿ ಇರೋದ್ರಿಂದ ಯಾವುದ್ಯಾವುದಕ್ಕೆ ಪ್ಯಾಕ್ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಏನೂ ಗೊತ್ತಿಲ್ಲ. ಈಸಿ ಅಂತೂ ಅಲ್ಲ ಕೆಲಸ, ಆದರೆ ನನಗೆ ಕೆಲಸ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ತುಂಬ ದಿನದಿಂದ ನನಗೊಂದು ಇತ್ತು ಆಸೆ ಮಾಡಬೇಕು ಅಂತ, ಬಟ್ ಆಗ್ತಾ ಇರಲಿಲ್ಲ. ಕೆಲವೊಂದು ಕಾರಣಗಳಿಂದ ಅದು ಪೋಸ್ಟ್ಪೋನ್ ಆಗ್ತಾನೇ ಇತ್ತು, ಅದು ಸರಿ ಹೋಗ್ತಾನೇ ಇರಲಿಲ್ಲ. ಎಲ್ಲ ಟೈಮ್ ಅದಕ್ಕೆ ಹೇಳೋದು ಅಂತ ಅನಿಸುತ್ತೆ, ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ. ನಾವೇನೇ ಮಾಡಿದ್ರೂ ಅದು ಆಗೋದಿಲ್ಲ, ಟೈಮ್ ಬಂದಾಗಲೇ ಅದಾಗೋದು. ಫಸ್ಟು ಮೇಕಪ್ ಐಟಮ್ಸ್ ಅಂದರೆ ಬಾಕ್ಸಲ್ಲಿ ಕ್ಲಿಪ್ ಎಲ್ಲದು ಇತ್ತಲ್ಲ, ಬಾಕ್ಸ್ಗಳನ್ನೆಲ್ಲ ಒಂದಕ್ಕೆ ಇಡ್ತಾ ಇದ್ದೀನಿ. ಅಂತಂದರೆ ಮತ್ತೆ ನೆಕ್ಸ್ಟು ಜೋಡಿಸುವಾಗ್ಲೂ ಈಸಿ ಆಗಬೇಕು. ಎಲ್ಲಿ ಬೇಕಾಗಿ ತುಂಬಿದರೆ ಮತ್ತೆ ಎಲ್ಲ ಹತ್ರನೂ ಒಂದೊಂದು ಐಟಮ್ಸ್ ಸೇರಿಕೊಳ್ಳುತ್ತೆ, ಹುಡ್ಕೋದಕ್ಕೆ ಸರಿ ಹೋಗೋದಿಲ್ಲ. ಹಾಗಾಗಿ ಒಂದೊಂದು ಐಟಮ್ಸ್ ಒಂದೊಂದು ಹತ್ರ ತೆಗೆದಿಡ್ತಾ ಇದ್ದೀನಿ. ಇವಾಗಲೇ ಕೆಲಸ ಜಾಸ್ತಿ ಆಗಿದೆ, ಹೆಲ್ತ್ ಕೂಡ ಈಗಲೇ ಅಪ್ಸೆಟ್ ಆಗಿದೆ. ಸಿಕ್ಕಾಪಟ್ಟೆ ತಲೆನೋವು ಬರ್ತಾಯಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ನಂಗೆ ಡಸ್ಟ್ ಅಲರ್ಜಿ ಕೂಡ ಇದೆ. ಸ್ವಲ್ಪ ಡಸ್ಟ್ ಆದ್ರೂ ಕೂಡ ಆಗೋದಿಲ್ಲ. ಹೇಗಾಗಿದೆ ಅಂತ ಅಂದರೆ, ನಮ್ಮ ಮನೆಗೆ ಗೊಂಬೆ ಮನೆ ಆಗಿಬಿಟ್ಟಿದೆ. ಕಡಿಮೆ ಅಂತಂದ್ರೂ ನನ್ನ ಲಡ್ಡುಗೆ ಸಿಕ್ಕಾಪಟ್ಟೆ ಗೊಂಬೆಗಳಿಷ್ಟ. ಅದೇ ಥರದ್ದು 4 ಗೊಂಬೆ ಇದೆ, ಒಂದೇ ಥರದ್ದು. ಆನೆ, ಕರಡಿ, ಅದು ಇದು ಸೇರಿಕೊಂಡು ಒಂದು 10 ಗೊಂಬೆ ಮೇಲಿದೆ. ಆ ಕೆಲಸ ಎಲ್ಲ ಮುಗಿಸ್ದೆ. ಒಂದೇ ಕೆಲಸ ಒಂದೇ ಥರ ಮಾಡ್ತಾಯಿದ್ರೆ ಖಂಡಿತವಾಗಿಯೂ ಬೋರ್ ಆಗುತ್ತೆ. ಹಾಗಾಗಿ ಫಸ್ಟು ಹಾಗೆ ಈ ಕೆಲಸ ಕೂಡ ಬಿಡೋ ಆಗಿಲ್ಲ. ಇದು ಕೂಡ ತುಂಬಾ ಮುಖ್ಯ. ಹಸುಗಳಿಗೆ ನೀರು ಕುಡಿಸೋಗೋಣ ಅಂತ ಬಂದಿದ್ದೆ, ಅಲ್ಲಕ್ಕಿ ಬೆಳ್ಳಕ್ಕಿ ನೋಡಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಅದನ್ನು ವೀಡಿಯೋ ಮಾಡಿಕೊಂಡೆ. ಪಕ್ಕಕ್ಕೆ ಹೋದ್ರೆ ಖಂಡಿತ ಇರೋದಿಲ್ಲ, ಆರೋಗ್ತವೆ. ಹಾಗಾಗಿ ದೂರದಿಂದನೇ ವೀಡಿಯೋ ಮಾಡಿಕೊಂಡೆ. ಮತ್ತು ತೋಟಕ್ಕೆ ಹೋಗಿ ಮೇವು ಹಾಕಿ ವಾಪಸ್ ಬಂದು ಇನ್ನೊಂದು ರೂಮಲ್ಲಿರುವಂತಹ ಲಗೇಜ್ ಎಲ್ಲ ತೆಗಿಯೋಣ ಅಂತ ಅಂದ್ಕೊಂಡು ಬಂದೆ. ಎಲ್ಲದೂ ಒಂದೇ ದಿನಕ್ಕೆ ಖಂಡಿತವಾಗಿಯೂ ಪ್ಯಾಕ್ ಮಾಡೋದಕ್ಕಾಗೋದಿಲ್ಲ, ಒಬ್ಳು ಕೈಲೇನೆ. ಜಾಸ್ತಿ ಜನ ಇದ್ದರೆ ಮಾಡ್ಬೋದು, ಬಟ್ ಖಂಡಿತ ಒಬ್ರು ಕೈಲಿ ಆಗೋದಿಲ್ಲ. ಮೇಲ್ಗಡೆ ಇರೋದನ್ನೆಲ್ಲ ಕೆಳಗಡೆ ತೆಗಿತಾ ಇದ್ದೀನಿ. ಕೆಳಗಡೆ ಇಟ್ಟರೆ ಮತ್ತೆ ಪ್ಯಾಕ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ, ಬಟ್ ಎಲ್ಲದೂ ಉಲ್ಟಾ ಆಗ್ತಾಯಿದೆ. ಅಂದರೆ ಎಲ್ಲದೂ ಒಂದೇ ಸಲ ಮಾಡೋದು ಈಸಿ ಅಂತೂ ಖಂಡಿತವಾಗಿಯೂ ಅಲ್ಲ. ಹಾಗೆ ಒಂದು 10-12 ನಿಮಿಷ ವೀಡಿಯೋ ಶೇರ್ ಮಾಡ್ಕೊಂಡಿರ್ಬೋದು ನಾನು ಅಷ್ಟೇ, ಬಟ್ ಇಡೀ ದಿನ ಈ ಕೆಲಸ ಮಾಡಿದ್ದೀನಿ. ಇಡೀ ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದೇ ಕೆಲಸ ಮಾಡ್ತಾನೇ ಇದ್ದೆ. ಅಷ್ಟು ಕೆಲಸ ಇದೆ ಈಗಂತೂ. ಇನ್ನೂ ಒಂದು ತಿಂಗಳು ಇದೇ ಥರ ಇರುತ್ತೆ ನನ್ನ ರೂಟೀನ್. ಬಟ್ ನಾವು ಇಷ್ಟಪಟ್ಟು ಮಾಡಿದರೆ ಯಾವ ಕೆಲಸ ಕೂಡ ಕಷ್ಟ ಅಂತ ಅನಿಸೋದಿಲ್ಲ, ಆಗೋದಿಲ್ಲ ಅಂತ ಖಂಡಿತವಾಗಿಯೂ ಅನಿಸೋದಿಲ್ಲ. ಅದು ನಮಗೆ ಇಷ್ಟ ಆಗಬೇಕು, ನಾವು ಇಷ್ಟಪಟ್ಟು ಆ ಕೆಲಸವನ್ನು ಮಾಡಬೇಕು. ಇಷ್ಟ ಇಲ್ಲದೆ ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ಎಲ್ಲ ಕಡೆ ಇರುವಂತಹ ಐಟಮ್ಸ್ ಎಲ್ಲದನ್ನು ಕೂಡ ತೆಗಿತಾ ಇದ್ದೀನಿ. ನನ್ನ ಹಸ್ಬೆಂಡ್ ಅದೇನಕ್ಕೆ ಬೇಕು ಇದೇನಕ್ಕೆ ಬೇಕು ಅಂತ ಎಲ್ಲದನ್ನು ಕೇಳ್ತಾ ಇರ್ತಾರೆ. ಅದು ನಿತ್ಯಾಗಿ ತಂದಿರೋ ತೊಟ್ಲು, ನನಗೆ ನಿಜವಾಗ್ಲೂ ಅದನ್ನು ವೇಸ್ಟಿಗೆ ಹಾಕೋದಕ್ಕಾಗಲಿ ಮನಸ್ಸಿಲ್ಲ. ನೆನಪಿಗೋಸ್ಕರನಾದ್ರೂ ಇರಬೇಕು ಅಂತ ಇಟ್ಕೊಂಡಿದ್ದೀನಿ. ನನಗೆ ಆ
ಥರ ತುಂಬ ಅನಿಸುತ್ತೆ. ಅಂದರೆ ಫಸ್ಟ್ ಹಾಕಿರೋ ಬಟ್ಟೆ ಆಗಿರ್ಬೋದು, ಅವಳಿಗೆ ಯೂಸ್ ಮಾಡಿರುವಂತಹ ಏನಂತಾರೆ ಕಪ್ಪು ಇಡ್ತಾ ಇದ್ವಲ್ಲ ಚಿಕ್ಕ ಪಾಪು ಇದ್ದಾಗ ಕಣ್ಕಪ್ಪು, ಅದನ್ನು ಇನ್ನೂ ಇಟ್ಕೊಂಡಿದ್ದೀನಿ. ಫಸ್ಟ್ ಕೈಗೆ ಹಾಕಿರುವಂತಹ ಕರಿಮಣಿ ಆಗಿರ್ಬೋದು, ಈ ಥರ ನನಗೆ ಆ ಥರ ಇಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಈ ಕೆಲಸ ಶುರುವಾದ ಮೇಲೆ ಮತ್ತೆ ಇದನ್ನೆಲ್ಲ ವಾಶ್ ಮಾಡೋದಕ್ಕಾಗೋದಿಲ್ಲ ಅಂತ ಅಂದ್ಕೊಂಡು ಫಸ್ಟಲ್ಲೇ ಎಲ್ಲದನ್ನು ವಾಶ್ ಮಾಡಿ ಇಟ್ಟಿದ್ದೆ. ನಾನು ಮಾಡಿರೋ ತಪ್ಪೇನು ಅಂತ ಅಂದರೆ ಎಲ್ಲ ಕ್ಲೀನಾಗಿ ಎಲ್ಲ ಲಗೇಜ್ ಪ್ಯಾಕ್ ಆದಮೇಲೆ ಕೊನೆಗೆ ಎಲ್ಲದನ್ನು ವಾಶ್ ಮಾಡಿದ್ದಿದ್ರೆ ಸರಿ ಹೋಗೋದು. ಬಟ್ ಟೈಮ್ ಇರಲಿಲ್ಲ, ಹಾಗಾಗಿ ಹೇಗಾಗುತ್ತಾಗ ಮಾಡಲೇಬೇಕು. ಅದೆಲ್ಲ ಕೊನೆಗೆ ಮಾಡ್ತೀನಿ ಅಂತಂದರೆ ಖಂಡಿತ ಆಗೋದಿಲ್ಲ. ಇಷ್ಟು ಬೆಡ್ಶೀಟ್ನೇ 3 ದಿನ ವಾಶ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಇದೆ, ಅದನ್ನು ಎಲ್ಲ ಕ್ಲೀನ್ ಆದಮೇಲೆ, ಅದು ಡೈಲಿ ಯೂಸು, ಹಾಗಾಗಿ ಎಲ್ಲ ಕ್ಲೀನ್ ಆದಮೇಲೆ ಅವನ್ನ ಬೆಡ್ಶೀಟ್ಗಳನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ತುಂಬ ಜನ ಕೇಳಿದ್ದೀರಾ ಹೋಮ್ ಟೂರ್ ಮಾಡಿ, ಯಾಕೆ ಹೋಮ್ ಟೂರ್ ಮಾಡ್ತಾ ಇಲ್ಲ, ಹೋಮ್ ಟೂರ್ ಮಾಡಿ ನಿಮ್ಮ ಮನೆ ಹೇಗಿದೆ ತೋರಿಸಿ ಅಂತ. ನಾನು ಇಲ್ಲ, ಚೀಲಗಳೆಲ್ಲ ಹತ್ರನೂ ಇದೆ, ಆ ಥರ ಹಳ್ಳಿ ಮನೆ ಬೇಡ ಅಂತ ಹೇಳಿದ್ರು ಕೂಡ ಆದ್ರೂ ಪರವಾಗಿಲ್ಲ ಹೇಗಿದೆ ಹಾಗೆ ತೋರಿಸಿ ಅಂತ ಕೇಳಿದ್ರಿ. ಮನೆ ಎಲ್ಲ ಖಾಲಿ ಆದಮೇಲೆ ಐಟಮ್ಸ್ ಎಲ್ಲ ಆಚೆಗೆ ಇಟ್ಟ ಮೇಲೆ ತೋರಿಸ್ತೀನಿ ಖಾಲಿ ಮನೆ ಹೇಗಿದೆ ಅಂತ. ಖಂಡಿತ ಮಾಡಬಾರ್ದು ಅಂತೇನಿಲ್ಲ, ಆ ಥರ ಸಿಚುವೇಶನ್ ಇತ್ತು, ಹಾಗಾಗಿ ಮಾಡಿರಲಿಲ್ಲ ಅಷ್ಟೇ. ಮತ್ತು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮುಗಿಸಿ ಇವಾಗ ಮನೆ ಹಿಂದೆ ಹಸ್ಗಳಿರೋದ್ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಪೂರ್ತಿ ಜವಾಬ್ದಾರಿ ನನ್ನದೇ ಆಗಿರುತ್ತೆ. ಮೇವು ಇಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಆವಾಗ ಸೈಲೇಜ್ ಮೇವು ತರಿಸಿದ್ವಲ್ಲ, ಅದು ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತಾಯಿದೆ. ಇವಾಗ ನೋಡಿ ತಿಂದು ಯಾವ ಥರ ಎಸ್ತಿದ್ದಾಳೆ ಅಂತ. ಎಲ್ಲಕ್ಕೂ ಮತ್ತೆ ಸೈಲೇಜ್ ಮೇವಿಟ್ಟು ಹೋಗ್ತೀನಿ. ನಿಮಗೇನು ಅನ್ನಿಸ್ತಾ ಇದೆ? ನನ್ನ ಕಂಟೆಂಟ್ ಇಷ್ಟ ಆಗ್ತಾ ಇದೆ, ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ, ಅಥವಾ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾ, ಏನು ಅನ್ನಿಸ್ತದೆ ಅನ್ನೋದು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಏನಾದರೂ ತಪ್ಪಿದೆ ನಾನು ಕೂಡ ಸರಿ ಮಾಡಿಕೊಂಡು ಬೆಟರ್ ಆಗಿರುವಂತಹ ವೀಡಿಯೋಸನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿಂದ ಬಂದು ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಒಂದು ವೀಡಿಯೋ ಎಡಿಟ್ ಮಾಡೋದಿತ್ತು, ಎಡಿಟಿಂಗ್ ಮುಗಿಸಿ ಇವಾಗ ಕಿಚನ್ಗೆ ಬಂದಿದ್ದೀನಿ. ಎಲ್ಲ ಮನೇಲೂ ಕಿಚನ್ದೇ ಜಾಸ್ತಿ ಕೆಲಸ ಇರುತ್ತೆ. ಆವಾಗಲೂ ಮನೆ ಕ್ಲೀನ್ ಮಾಡುವಾಗ ಆಗಿರ್ಬೋದು, ಎಲ್ಲ ಟೈಮಲ್ಲಿ ಆಗಿರ್ಬೋದು. ಕ್ಲೀನಿಂಗ್ ಎಲ್ಲ ಹತ್ರನೂ ಬೇಗ ಆದ್ರೂ ಕಿಚನ್ ಬೇಗ ಆಗೋದಿಲ್ಲ. ಹಾಗಾಗಿ ಮೇಲ್ಗಡೆ ಇರುವಂತಹ ಪಾತ್ರೆ ಎಲ್ಲ ಕೆಳಗಡೆ ಎತ್ತಿಟ್ಬಿಡೋಣ ಇವತ್ತು ಅಂತ ಅಂದ್ಕೊಂಡು ಬಂದೆ. ಎಲ್ಲ ಹಾಗಾಗೇ ಇಟ್ಕೊಂಡಿದ್ದೀನಿ, ಯಾವಾಗ ಖಾಲಿ ಮಾಡ್ತೀನಿ ಅನ್ನೋದೇ ಗೊತ್ತಿಲ್ಲ. ದೊಡ್ಡ ಮನೆ ಒಂದಕ್ಕೆ ಬೇಕಂತ ಅನಿಸುತ್ತೆ. ಏನಾದರೂ ಫಂಕ್ಷನ್ ಮಾಡಿದಾಗ, ಜನ ಬಂದಾಗ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ದೊಡ್ಡ ಮನೆ ಬೇಕು, ಐಟಮ್ಸ್ ಬೇಕು. ಆದರೆ ಕ್ಲೀನ್ ಮಾಡುವಾಗ, ತೊಳೆಯುವಾಗ, ಅದ್ರ ಜಾಗ ತೆಗೆದಿಡುವಾಗ ಅಥವಾ ಖಾಲಿ ಮಾಡುವಾಗ ಗೊತ್ತಾಗುತ್ತೆ ಕಷ್ಟ ಏನು, ಎಷ್ಟು ಐಟಮ್ಸ್ ಇದೆ, ಎಲ್ಲೆಲ್ಲಿಗೆ ಇಡೋದು, ಎಲ್ಲೆಲ್ಲಿಗೆ ಜೋಡಿಸೋದು ಅಂತ. ನೋಡೋಣ ಹೇಗಾಗುತ್ತೆ, ಹೇಗೆ ಖಾಲಿ ಮಾಡ್ತೀನಿ ತೋರಿಸ್ತೀನಿ ವ್ಲಾಗಲ್ಲಿ. ಪಾತ್ರೆಗಳನ್ನ ಇಡೋದಕ್ಕೆ ಜಾಸ್ತಿ ಜಾಗ ಬೇಕು. ಅಂದರೆ ಇವಾಗ ಎಲ್ಲ ಪ್ಯಾಕ್ ಮಾಡ್ತೀನಿ ಅಂತಂದರೆ ಖಂಡಿತವಾಗಿಯೂ ಎಲ್ಲದನ್ನು ಪ್ಯಾಕ್ ಮಾಡೋದು ಅಷ್ಟು ಈಸಿ ಎಲ್ಲ, ಆಚೆ ಹಾಗೇ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಅಂದರೆ ಪ್ಯಾಕ್ ಮಾಡೋದಂತೂ ಮತ್ತೆ ಅದನ್ನು ಜೋಡಿಸೋದಿದೆಯಲ್ಲ, ಅದು ಇನ್ನೂ ಕಷ್ಟ. ನಾನು ಯಾವ ರೀತಿ ಅಂತ ಅಂದರೆ, ನಾವು ಎಲ್ಲೇ ಇದ್ರೂ ಪರವಾಗಿಲ್ಲ, ನಾವಿರುವಂತಹ ಜಾಗ ಯಾವಾಗಲೂ ಕ್ಲೀನಾಗಿರಬೇಕು ಅಂತ. ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ನೀನೊಂಥರ OCD, ನಿನಗೆ OCD ಜಾಸ್ತಿ ಆಗ್ತದೆ, ಯಾವಾಗಲೂ ಕ್ಲೀನ್ ಅಂತ ಅಂತೀಯ ಅಂತ. ಅಂದರೆ ಮನೆಗೆ ಯಾವಾಗಲೂ ಕ್ಲೀನಾಗಿದ್ದರೆ ಮನಸ್ಸು ಕೂಡ ಯಾವಾಗಲೂ ಶಾಂತವಾಗಿರುತ್ತೆ. ಮಕ್ಕಳಿರೋ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ ಅಂತಂದರೆ ಅದು ಖಂಡಿತ ಅಸಾಧ್ಯ. ನನಗೆ ಎಷ್ಟು ಸಲ ಕ್ಲೀನ್ ಮಾಡಿದ್ದೀನಿ. ಅವ್ರು ಅಷ್ಟೇ ಗಲೀಜು ಮಾಡ್ತಾ ಬರ್ತಾ ಇರ್ತಾರೆ. ಅಷ್ಟೇ ರೂಮಿಗೆ ಹೋದರೆ ಬೆಡ್ಶೀಟೆಲ್ಲ ಹಾಳು ಮಾಡ್ತಾರೆ, ದಿವಾನ್ ಕಟ್ ಮೇಲೆ ಹೋದರೆ ಬೆಡ್ಶೀಟೆಲ್ಲ ಕೆಳಗೆ ಇಡುತ್ತಾರೆ, ಮನೆ ತುಂಬ ಗೊಂಬೆ ಇರುತ್ತೆ, ಟಾಯ್ಸ್ ಇರುತ್ತೆ. ಹಾಗೆ ಕಿಚನ್ಗೆ ಹೋದರೆ ನೀರು ಕುಡಿದು ಕಪ್ಪೆಲ್ಲ ಹಾಗೆ ಇಟ್ಟು ಬರ್ತಾರೆ. ಆಚೆ ಹೋದರೆ ಅದೊಂಥರ ಗಲೀಜು ಮಾಡ್ತಾರೆ. ಹೇಳ್ತಾ ಹೋದರೆ ಇಡೀ ಮನೆ ತುಂಬ ಅವರೇ ಹರ್ಕೊಂಡು ಬರ್ತಾ ಇರ್ತಾರೆ. ಅವ್ರಿಗೆ ಬೈತಾ ಇರ್ತೀವಿ ಹಿಂಗೆಲ್ಲ ಮಾಡ್ತೀರಂತಂದರೆ ಖಂಡಿತವಾಗಿಯೂ ಅವ್ರು ಒಂದು ದಿನ ಮನೇಲಿಲ್ಲ ಅಂತಂದರೆ ಇರೋದಕ್ಕಾಗೋದೇ ಇಲ್ಲ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅವರೆಷ್ಟೇ ಹಿಂಸೆ ಕೊಟ್ಟರು ಪರವಾಗಿಲ್ಲ, ಜೊತೆಲೇ ಇರಬೇಕು ಅಂತ ಅನಿಸುತ್ತೆ. ಲಡ್ಡು ಏನಾದರೂ ಇವಾಗ ಮಧ್ಯಾಹ್ನ ಮಲಗೋದು ಕಡಿಮೆ ಆಗಿದೆ. ಮಲಗ್ದಾಗ್ಲೇ ಬೇಜಾರಾಗ್ತಾ ಇರುತ್ತೆ, ಮಾತಾಡೋದಕ್ಕಿಲ್ವಲ್ಲ ಅಂತ. ಏನೇ ಕೆಲಸ ಮಾಡಿದ್ರೂ ಹಿಂದ್ಗಡೆಯಿಂದ ಬರ್ತಾ ಇರ್ತಾಳೆ, ಮಾತಾಡ್ತಾಳೆ. ಅಮ್ಮ ಇದಾಕೆ, ಏನು ಮಾಡ್ತಾ ಇದೆಯಾ, ಇದನ್ನ ಯಾಕೆ ಇಡ್ತಾ ಇದೆಯಾ, ಅದನ್ನ ಯಾಕೆ ಮಾಡ್ತಾ ಇದೆಯಾ, ಎಲ್ಲದನ್ನು ಕೇಳ್ತಾಳೆ. ಒಂದು ದಿನ ಮಕ್ಕಳಿಲ್ಲ ಅಂತಂದರೆ ಮನೇಲಿರೋದಕ್ಕಾಗೋದಿಲ್ಲ. ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇದ್ದಾಗ ಬೈತಾ ಇರ್ತೀವಿ, ಅವರಿಲ್ಲ ಅಂತಂದಾಗ ಖಂಡಿತ ಬೇಜಾರಾಗ್ತಾ ಇರುತ್ತೆ. ಫೈನಲಿ ಐಟಮ್ಸ್ ಎಲ್ಲ ಕೆಳಗಿಟ್ಟಿದ್ದೀನಿ. ಇಡೋದು ದೊಡ್ಡ ವಿಷಯ ಅಲ್ಲ, ಮತ್ತು ಅದನ್ನೆಲ್ಲದನ್ನು ವಾಪಸ್ ತೆಗೆದಿಡೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಕೆಲಸ ಇರೋದು. ಎಲ್ಲದನ್ನು ಮೇಲ್ಗಡೆ ಏನಿತ್ತು ಎಲ್ಲ ಕೆಳಗಡೆ ತೆಗೆದಿಡ್ತಾ ಇದ್ದೀನಿ, ಮತ್ತು ಕೆಳಗಡೆಯಿಂದ ಎಲ್ಲದನ್ನು ವಾಪಸ್ ತೆಗೆದು ಆಚೆಗಿಡೋದು. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕೆಲಸಗಳನ್ನು ಮುಗಿಸ್ಕೊಳ್ತೀನಿ. ಯಾಕೋ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇತ್ತು. ಮೆಹಂದಿ ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತ. ಚೆನ್ನಾಗಿ ಎಣ್ಣೆ ಎಲ್ಲ, ನೆಲ್ಲಿಕಾಯಿ ಎಣ್ಣೆ ಎಲ್ಲ ಕಾಯಿಸ್ಕೊಂಡು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡೆ. ಒಂದು ಪಾರ್ಸಲ್ ಬರುತ್ತೆ ಅಂತ ಅಂದರು, ಹಾಗಾಗಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಬರುತ್ತೆ ಅಂತ. ಏನಿಲ್ಲ, ತುಂಬ ಸಿಂಪಲ್ಲಾಗಿ
ದೇವ್ರ ಮನೆಯಲ್ಲಿ ಫೋಟೋಗಳನ್ನು ಅಂಟಿಸೋದಕ್ಕೆ ಸ್ಟಿಕ್ಕರ್ ಬೇಕಿತ್ತು. ಹಾಗೇನೆ ನೆಲದಲ್ಲಿ ಇಟ್ಟಿದ್ದೀನಿ. ಅಕಸ್ಮಾತ್ ಬೀಳಲ್ಲ, ಗಟ್ಟಿಗೇನೆ ಕೂತಿದೆ. ಅಕಸ್ಮಾತ್ ಏನಾದ್ರೂ ಗಾಳಿ ಬಂದರೆ ಹೆಚ್ಚು ಕಮ್ಮಿ ಆದರೆ ಗ್ರಿಪ್ಪಿಗಿರಲಿ ಅಂತ ಸ್ಟಿಕ್ಕರ್ನ ಬುಕ್ ಮಾಡಿದ್ದೆ. ಅದು ಬರ್ತಾ ಇದೆ. ಫೋನ್ ಮಾಡಿದ್ರು ಆಚೆಲಿರಿ ಬಂದೆ ಅಂತ. ಹಾಗಾಗಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ತಂದ ಮೇಲೆ ಚೆಕ್ ಮಾಡಿ ಅಂಟಿಸಿದ ಮೇಲೆ ಅದು ಹೇಗಿದೆ ಅಂತ ರಿವ್ಯೂ ಕೊಡ್ತೀನಿ. ಸದ್ಯಕ್ಕಂತೂ ಆಗಲ್ಲ, ಎಲ್ಲ ಕೆಲಸ ಎಲ್ಲ ಮುಗಿಬೇಕು. ಒಂದು 10 ಡೇಸ್ ಆದ್ರೂ ಬೇಕಂತ ಅನಿಸುತ್ತೆ. ನಂತರ ಹೇಳ್ತೀನಿ. ಪಾರ್ಸಲ್ಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೀನಿ. ಹಿಂದೆ ಹೋಗು. ನೆನ್ನೆ ಈ ಡ್ರೆಸ್ ಹಾಕಬೇಕು ಅಂತ ಇಟ್ಟಿದ್ದೆ, ನೆನ್ನೆ ಬೇಡ ಅಂತ ಇವತ್ತು ಹಾಕ್ಕೊಂಡಿರೋದು. ನೆನ್ನೆ ಬರ್ತಡೆಗೆ ನಿತ್ಯನ ಜೊತೆ ಹಾಕಿದ್ರಾಗುತ್ತೆ, ಹಾಕಿ ತುಂಬ ದಿನ ಆಗಿದೆ ಅಂತ ಅಂದ್ಕೊಂಡು ಈ ಡ್ರೆಸ್ ತೆಗೆದಿಟ್ಟಿದ್ದೆ. ನೋಡಿ ಎಷ್ಟು ಉದ್ದ ಬೆಳೆದಿದ್ದಾಳೆ ಗಾಟಿ ಅಂತ. ಅದು ಡ್ರೆಸ್ ತಂದಾಗ ನೆಲ ತನಕ ಇರ್ತಾಯಿತ್ತು, ಫುಲ್ಲು ಹೆಜ್ಜೆ ಎಲ್ಲ ಮುಚ್ಕೊಳ್ತಾಯಿತ್ತು. ಅಷ್ಟು ಉದ್ದ ಇದ್ದಿದ್ದು ಬಟ್ಟೆ ಇವಾಗ ಇಷ್ಟು ಶಾರ್ಟ್ ಆಗಿಬಿಟ್ಟಿದೆ. ನಮ್ಮ ಗಾಟಿ ಅಷ್ಟು ಉದ್ದ ಬೆಳೆದಿದ್ದಾಳೆ. ಅಲ್ಲಿ ತನಕ ಬಂದಿತ್ತಾ? ಈಗ ಎಲ್ಲಿಗೆ ಬರ್ತಾ ಇದೆ? ಅಲ್ಲಿಗೆ ಬರ್ತಾ ಇದೆಯಾ? ಪಾರ್ಸಲ್ ಬರುತ್ತೆ. ಯಾರಿಗದು? ಇವಳಿಗೆ ಎಷ್ಟು ಬ್ರಿಲಿಯಂಟ್ ಇದ್ದಾಳೆ ಅಂದರೆ, ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಇವತ್ತು ಪಾರ್ಸಲ್ ಬರುತ್ತೆ ದುಡ್ಡು ಕೊಡಿ ಅಂತ. ಅದಕ್ಕೆ ಇವಳು ಕೇಳಿದ್ಲು, ಅಮ್ಮ ನನಗೆ ನಿತ್ಯುಗ ಅಂತ. ನಿನಗಲ್ಲ ಅಂತ ಅಂದೆ. ಅಪ್ಪ ಹಂಗಾದ್ರೆ ಅಮ್ಮನಿಗೆ ದುಡ್ಡು ಕೊಡಬೇಡ, ನನಗೆ ಪಾರ್ಸಲ್ ಬರಲ್ವಂತೆ, ನನಗೆ ಕೊಡ್ಸಲ್ವಂತೆ, ಕೊಡಬೇಡ ಅಂತ ಹೇಳ್ಕೊಡ್ತಾ ಇದ್ಲು. ಅಂಥ ಕಳ್ಳಿ ಇವಳು. ಏನು ಗೊತ್ತಾ, ನೆನ್ನೆ ಹಾಕ್ಕೊಂಡಿದ್ಲಲ್ಲ ಡ್ರೆಸ್, ಅದನ್ನು ಬಿಚ್ಚಿಲ್ಲ, ಅದ್ರ ಮೇಲೇ ಇದನ್ನ ಹಾಕ್ಕೊಂಡು ಆಟ ಆಡ್ತಾ ಇದ್ದಾಳೆ. ಹಂಗಾಗಿ ದಪ್ಪ ಕಾಣಿಸ್ತಾ ಇದ್ದಾಳೆ ಎರಡು ಡ್ರೆಸ್ ಹಾಕ್ಕೊಂಡು, ಅಲ್ವಾ? ತಾನೇ ಪಾರ್ಸಲ್ ಬಂತು, ಕೊಟ್ಟೋದ್ರು. ಏನಿಲ್ಲ, ಈ ಸ್ಟಿಕ್ಕರ್ಸ್ ಬುಕ್ ಮಾಡಿದ್ದೆ. ಆ ಬಾಕ್ಸಿಗೆ ಹಾಕಿ ಮಗನೆ 10 ಪೀಸ್ ಇದೆ, ಆಗುತ್ತೆ ಅಂತ ಅಂದ್ಕೊಂಡೆ. ನಾನು ಕೊಟ್ಟಿರೋ ಅಮೌಂಟ್ಗೆ 10 ಪೀಸು ಸಾಕು. ಆದರೆ ಕ್ವಾಲಿಟಿ ಹೇಗಿದೆ ಅಂತ ಗೊತ್ತಿಲ್ಲ, ಗಮ್ ಹೇಗಿದೆ ಅಂತ. ಹಿಂದ್ಗಡೆ ಎಲ್ಲ ಅಂಟಿಸ್ತೀವಲ್ಲ, ಆವಾಗ ಗೊತ್ತಾಗುತ್ತೆ ಹೇಗಿದೆ ಅಂತ. ಚೆನ್ನಾಗಿದ್ದರೆ ಹೇಳ್ತೀನಿ. ಓಕೆ ಅಂತ ನನಗೆ ಸದ್ಯಕ್ಕೆ ಅನ್ನಿಸ್ತಾ ಇದೆ. ಇವಾಗ ಟೈಲ್ಸ್ ಎಲ್ಲ ಇದ್ದಾಗ ಮೊಳೆ ಹೊಡೆಯೋದಕ್ಕಾಗೋದಿಲ್ಲ, ಹಾಗೆ ಅದು ಇಷ್ಟನೂ ಆಗೋದಿಲ್ಲ. ಹಾಗಾಗಿ ಇದಿದ್ರೆ ಬೆಸ್ಟ್ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ತರಿಸಿದ್ದೆ. ತುಂಬು ಮನೆ ಬಾಕ್ಸಿಗಿಡು. ಬೇಡ, ಬಾಕ್ಸಿಗಿಡು. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.